ನಂದು ಮೋಸ್ಟ್ ಆಫ್ ದ ಸ್ಟೋರೀಸ್ ಆ್ಯಂಡ್ ನಾವೆಲ್ಸ್ ಕೂಡ ಫಸ್ಟ್ ಪರ್ಸನ್ ನರೇಟಿವ್. ಅಂದರೆ ನಂದೇ ಕತೆ ಹೇಳ್ತಾ ಇರೋ ಹಾಗೇ ಕತೆ ಮುಂದುವರ್ಕೊಂಡು ಹೋಗುತ್ತೆ. ಅದು ನನಗೆ ತುಂಬ ಇಷ್ಟವಾದ ನರೇಟಿವ್ ಸ್ಟೈಲು. ಅದು ಬರೆಯೋದು ತುಂಬ ಸಹಜವಾಗಿ ಬಂದ್ಕೊಂಡು ಹೋಗುತ್ತೆ. ಅದು ಕೆಲವು ಕತೆಗಳನ್ನ ಕತೆ ಥರನೇ ಬರೆದಿದ್ದೀನಿ. ಅಂದರೆ ಎಲ್ಲ ಪಾತ್ರಗಳು ಇರುತ್ತವೆ. ನಾನೇ ಪಾತ್ರ ಆಗಿರೋದು ಕಾದಂಬರಿಗಳು ಕೂಡ ಇದೆ. ಸುಮಾರು ಕಾದಂಬರಿಗಳು ಅದು ತುಂಬ ಕಷ್ಟದ ಶೈಲಿ ನನ್ನ ಪ್ರಕಾರ. ಫಸ್ಟ್ ಪರ್ಸನಲ್ಲಿ ಬರೆಯೋದು ನಂದೇ ಅಂತ ಅಂದ್ಕೊಂಡು ನರೇಟಿವ್ ತೊಗೊಳೋದಿದೆಯಲ್ಲ, ಅದರದ್ದು ಅಡ್ವಾಂಟೇಜು ಡಿಸಡ್ವಾಂಟೇಜ್ ಎರಡೂ ಇರುತ್ತೆ. ನಾನು ಅದನ್ನು ತುಂಬ ಯೋಚನೆ ಮಾಡೇ ಐ ಸ್ಟಿಕ್ ಟು ದಿಸ್ ಫಸ್ಟ್ ಪರ್ಸನ್. ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಒಂದು ಕಥನ ಒಂದೇ ನರೇಟಿವಲ್ಲಿ ಹೋಗುತ್ತೆ. ಇವಾಗ ನಾನು ಹೇಳ್ತಾ ಇದ್ದರೆ ಅದು ನನ್ನದೇ ಕತೆ, ಬೇರೆ ಪಾತ್ರಗಳೆಲ್ಲ ಬರುತ್ತೆ ಹೋಗುತ್ತೆ ಬಟ್ ಅದೆಲ್ಲ ಬರೀ ನನ್ನ ದೃಷ್ಟಿ, ನನ್ನ ಅನುಭವ. ನನ್ನ ಕತೆಗಳು ಯಾವಾಗ್ಲೂ ಅನುಭವ ಮುಖ್ಯ. ಕಥೆನಲ್ಲಿ ಅನುಭವ ಕಟ್ಕೊಡೋದು ಅಂತ ಹೇಳ್ತೀವಿ, ಅದು ಭಾಳ ಮುಖ್ಯ. ಇವಾಗ ಓದ್ತಾ ಇದ್ದರೆ ನಾನು ಅಂತ ನಾ ಬರೆದಿರೋದನ್ನು ಇನ್ನೊಬ್ಬರು ಓದುಗ ಓದ್ತಾ ಇದ್ದಾಗ ಅವ್ರಿಗೂ ಅದು ನಾನು ಅಂತ ಅನ್ನಿಸ್ಬೇಕು. ನನಗೆ ಅದು ಭಾಳ ಮುಖ್ಯ. ಅದು ಆ ಪಾತ್ರನ ಅವ್ರು ಅನುಭವಿಸ್ಬೇಕು. ಡಿಸಡ್ವಾಂಟೇಜ್ ಏನಪ್ಪ ಅಂದರೆ, ಬೇರೆ ಪಾತ್ರಗಳು ಬಿದ್ದೋಗುತ್ತೆ ಅಂತ ಹೇಳ್ತಾರೆ. ಯಾಕೆಂದರೆ ಎಲ್ಲ ಪಾತ್ರನೂ ಈ ಮುಖ್ಯ ಪಾತ್ರದ ದೃಷ್ಟಿಯಿಂದನೇ ಬೇರೆ ಪಾತ್ರಗಳೆಲ್ಲ ಇರೋದ್ರಿಂದ ಆ ಪಾತ್ರಗಳೆಲ್ಲ ಬಿದ್ದೋಗುತ್ತೆ ಅಂತ. ಬಿದ್ದು ಹೋಗಲ್ಲ ನನ್ನ ಪ್ರಕಾರ. ಅಂದರೆ ಆ ಪಾತ್ರದ ನೆರೇಟಿವ್ ನಮಗೆ ಸಿಕ್ಕದೇ ಇರ್ಬೋದು, ಆದರೆ ಆ ಪಾತ್ರ ಯಾತಕ್ಕೆ ಅಂದರೆ ಈ ಪಾತ್ರಕ್ಕೋಸ್ಕರನೇ ಆ ಪಾತ್ರ ಇರೋದ್ರಿಂದ ಆ ಪಾತ್ರಕ್ಕೂ 10 ಹಲವು ಮುಖಗಳಿರ್ಬೋದು. ಬಟ್ ನನ್ನ ಕಥೆನಲ್ಲಿ ಈ ಪಾತ್ರಕ್ಕೆ ಸಂಬಂಧಿಸಿದಂತೆ ಆ ಪಾತ್ರದ ಮುಖ ಅಷ್ಟೇ ಮುಖ್ಯ. ಅದು ಹಾಗಿರೋದ್ರಿಂದ ನನಗೆ ಈ ಕಥನ ಶೈಲಿ ತುಂಬ ಇಷ್ಟ. ಇರುವುದೆಲ್ಲವ ಬಿಟ್ಟು, ತಮಸೋಮ ಜ್ಯೋತಿರ್ಗಮಯ, ಮಿಥ್ಯ ಎಲ್ಲ ಆ ಶೈಲಿನೇ. ಮಿಥ್ಯ ನಾನು ಯಾವಾಗಲೂ ಸ್ಪೆಷಲಾಗಿ ಮೆನ್ಷನ್ ಮಾಡ್ತೀನಿ. ಯಾಕೆಂದರೆ ಅದು ಪುರುಷ ಪಾತ್ರ. ಪ್ರಧಾನ ಪಾತ್ರ ಈಸ್ ಎ ಮ್ಯಾನ್, ಪುರುಷೋತ್ತಮ ಅಂತ ಪಾತ್ರ ಅವನು. ಆ ಪಾತ್ರದ ಕತೆ ಅಲ್ಲಿ ತಾಯಿ ಬರ್ತಾಳೆ, ಬಾಸ್ ಬರ್ತಾಳೆ, ಹೆಂಡತಿ ಬರ್ತಾಳೆ, ಅಕ್ಕ, ತಂಗಿ, ಪಕ್ಕದ ಮನೆಯವರು, ಆ ಥರ ಎಲ್ಲ ಬರ್ತಾರೆ. ಆದರೆ ನಾನಲ್ಲಿ ಯೋಚನೆ ಮಾಡಿರೋದು ಒಬ್ಬ ಪುರುಷನ ಹಾಗೆ. ಆ್ಯಕ್ಚುಲಿ ಆ ಕಾದಂಬರಿನ ರಿಲೀಸ್ ಮಾಡೋಕ್ಕೆ ರವಿ ಬೆಳಗೆರೆ ಅವ್ರು ಬಂದಿದ್ರು. ಈ ಥರ ಯಾವ ಗಂಡಸು ಇರಲ್ಲ ಬಿಡ್ರಿ ಅಂತ ಅವ್ರು ಹಾಸ್ಯ ಮಾಡಿದರು. ನಾನು ಇಲ್ಲ ಸರ್, ನನಗೆ ಗೊತ್ತು ಇರ್ತಾರೆ, ಎಲ್ಲರೂ ನಿಮ್ಮ ಥರನೇ ಇರಲ್ಲ ಅಂತ ಅವ್ರನ್ನ ರೇಗಿಸಿದ್ದೆ ನಾನು. ಸೊ ಇರ್ತಾರೆ. ನನಗೆ ಆ ಒಂದು ಅಂದರೆ ಮನಸ್ಸು ಗಂಡಸು ಅಂದ ತಕ್ಷಣ ನಾವು ಹೆಣ್ಣಿನ ಪಾತ್ರದಲ್ಲಿ ನೋಡಿದಾಗ ಅವನದು ಲಿಮಿಟ್ ಆಗೋಗಿರುತ್ತಲ್ಲಿ. ಸೊ ಹಾಗಾಗಿ ಆ ಪಾತ್ರದ ಎಕ್ಸ್ಪ್ಲೋರ್ ಮಾಡೋಕ್ಕೋಸ್ಕರ ಆ ಪಾತ್ರನ ನನಗೆ ಆ್ಯಕ್ಚುಲಿ ಎಸ್.ಎಲ್. ಭೈರಪ್ಪನವ್ರು ಒಂದು ಸತಿ ಹೇಳಿದರು ನನಗೆ. ಅವರು ರಾಮಾಯಣ ಎಲ್ಲ ಬರೆದಾಗ ಸೀತೆ ಪಾತ್ರನ ಜಾಸ್ತಿ ಇದು ಮಾಡಲಿಲ್ಲ, ರಾಮನ್ನ ಹೈಲೈಟ್ ಮಾಡಿದ ತಕ್ಷಣ ಸೀತೆದು ಇದಕ್ಕೆಲ್ಲ ಆನ್ಸರ್ ಮಾಡಿ ನೀವು ಅಂತೆಲ್ಲ ತುಂಬ ಪ್ರಶ್ನೆಗಳು ಬರುತ್ತೆ. ಒಂದು ಹೆಣ್ಣೆ ಬರೆದ್ರೆ ಅದನ್ನ ವರ್ಕ್ ಆಗತ್ತೆ ಅನಿಸುತ್ತೆ, ನೀವು ಯಾಕೆ ಬರೀಬಾರ್ದು ಅಂತ ಕೇಳಿದರು. ಬಟ್ ಅದಕ್ಕೆ ತುಂಬ ಓದಿನ ಅವಶ್ಯಕತೆ ಇದೆ. ಸುಮ್ಮನೆ ನಾನು ಅಲ್ಲಿ ಏನೇನು ಓದಿದ್ದೀನಿ ಅಂತ ಹೆಸರಿಸ್ಬಿಟ್ಟು ಬರಿಬೇಕು. ಸುಮ್ಮನೆ ಬರೆದ್ರೆ ತಪ್ಪಾಗತ್ತೆ ಅಂತ ಅಂದ್ಕೊಂಡು, ನನಗೆ ಗೊತ್ತಿರೋ ನಾರ್ಮಲ್ ನಮ್ಮ ಸೊಸೈಟಿ ಬ್ಯಾಕ್ಗ್ರೌಂಡಲ್ಲೇ ರಾಮನ ತರಹದ ಒಂದು ಪಾತ್ರ ಅಂತ ಅಂದ್ಕೊಂಡು ಪುರುಷೋತ್ತಮನ ಕ್ರಿಯೇಟ್ ಮಾಡಿ ಮಿಥ್ಯ ಬರೆದಿದ್ದು. ಸೊ ಅದು ನನ್ನ ಒನ್ ಆಫ್ ಮೈ ಗುಡ್ ವರ್ಕ್ ಅಂತಲೇ ನನಗೆ ಅನಿಸುತ್ತೆ. ಜೊತೆಗೆ ನಾನು ಯಾವಾಗಲೂ ಏನು ಹೇಳ್ತೀನಿ ಅಂದರೆ, ಎಷ್ಟು ಸ್ತ್ರೀ ಪಾತ್ರಗಳನ್ನ ಗಂಡಸರು ಕ್ರಿಯೇಟ್ ಮಾಡಿಲ್ಲ ಅಲ್ವಾ? ಅವ್ರೇನು ಮಾಡ್ತಾರೆ, ತಿರ್ಗಾ ಅವರ ಸ್ತ್ರೀ ಹೇಗಿರಬೇಕು ಅಂತ ಅಂದ್ಕೊಂಡಿರ್ತಾರೋ ಆ ಥರ ಹೇರಿನೇ ಸ್ತ್ರೀ ಪಾತ್ರನ ಕ್ರಿಯೇಟ್ ಮಾಡ್ತಾರೆ. ಅವ್ರಿಗೆ ಗೊತ್ತಾ ಹೆಣ್ಣು ಹೆಂಗೆ ಯೋಚನೆ ಮಾಡ್ತಾಳೆ ಅಂತ. ಅದು ಅವರ ಕಲ್ಪನೆ ಅಷ್ಟೇ ಅಲ್ಲ, ಅವಳು ಹೇಗೆ ಇರಬೇಕು ಅಂತ ಅವ್ರು ಹಾಕ್ಕೊಂಡಿರ್ತಾರಲ್ಲ ಒಂದು ಚೌಕಟ್ಟು. ಆ ಚೌಕಟ್ಟಲ್ಲಿ ಹೆಣ್ಣನ್ನು ನಿಲ್ಲಿಸಿ ಪಾತ್ರಗಳನ್ನ ಕ್ರಿಯೇಟ್ ಮಾಡ್ತಾರೆ. ನಾನು ಸುಮಾರು ಆ ಥರದ್ರೊಳಗೆ ತುಂಬ ಕೋಪ ಬರುತ್ತೆ ನನಗೆ ಆ ಥರ ಓದಿದಾಗ. ಅವಳನ್ನ ತಾಯಿ ಮಾಡಿಬಿಡ್ತಾರೆ, ಇಲ್ಲ ಯಾವಾಗಲೂ ತ್ಯಾಗಮಯಿ ಹೆಣ್ಣು ಮಾಡಿಬಿಡ್ತಾರೆ. ಅವಳು ತ್ಯಾಗ ಮಾಡ್ತಾ ಇದ್ದಾಗ್ಲೂ ಅವಳು ನಾನು ಮಾಡ್ತಾಯಿದ್ದೀನಿ, ಯಾಕೆ ಮಾಡ್ತಾಯಿದ್ದೀನಿ ಅಂತ ಅಂದರೆ ನನ್ನ ಹೆಣ್ಣಿನ ಪಾತ್ರ ಅವಳು ತ್ಯಾಗ ಮಾಡ್ತಾಳೆ. ನನ್ನ ಹೆಣ್ಣಿನ ಪಾತ್ರ ತ್ಯಾಗ ಮಾಡಿದಾಗ್ಲೂ ಅವಳು ನಾನು ಇದನ್ನು ತ್ಯಾಗ ಮಾಡ್ತಾಯಿದ್ದೀನಿ, ಇದು ನನಗೆ ಬೇಕಿಲ್ಲ, ಈ ಸುತ್ತಲಿನ ಅನುಕೂಲಕ್ಕೋಸ್ಕರ, ನನ್ನ ಮಕ್ಕಳಿಗೋಸ್ಕರ ನಾನು ಇದನ್ನು ಮಾಡ್ತಾಯಿದ್ದೀನಿ ಅಂತ ಅವಳು ಅನ್ಕೋತಾಳೆ. ಅದೇ ಪುರುಷ ಸ್ತ್ರೀ ಪಾತ್ರ ಕ್ರಿಯೇಟ್ ಮಾಡಿದಾಗ ಅವಳು ಮಾಡಬೇಕಾದ್ದೇ ಹಾಗೆ ಅಂತ ಕ್ರಿಯೇಟ್ ಮಾಡ್ತಾರೆ.
ಆ ಸಿಚುಯೇಷನಲ್ಲ ಡಿಫ್ರೆನ್ಸು ವಿ ಹ್ಯಾವ್ ಟು ಸಿ. ಹೆಣ್ಣು ಹೀಗಿರಬೇಕು ಅಂತ ಬರೆಯೋಕ್ಕೂ ಹೆಣ್ಣು ನಾನು ಇದೀನಿ, ಆದರೆ ನನಗೆ ಪೂರ ಆಗಿರೋ ಉದ್ದೇಶ ನಂಗಿಲ್ಲ. ಫಾರ್ ದ ಹಾರ್ಮೋನಿ ಸೇಕ್, ಫಾರ್ ಇದು ಹಾಗಿದ್ದೀನಿ ಅನ್ನೋದಿದೆಯಲ್ಲ, ಅದು ನಾನು ಒಪ್ತೀನಿ. ನನ್ನ ತಮಸೋಮ ಜ್ಯೋತಿರ್ಗಮಯ ಆಗಲಿ, ಇರುವುದೆಲ್ಲವ ಬಿಟ್ಟು, ಮರೀಚಿಕೆ,